ಕಿತ್ತೂರು ತಾಲೂಕು ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದ ಸಂಪೂರ್ಣ ತನಿಖೆಯನ್ನು ನಡೆಸಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ 2018ರಿಂದ ಇಲ್ಲಿಯವರೆಗೂ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ. ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ದಾಖಲೆ ತನಿಖೆ ನಡೆಸಲಾಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಇವತ್ತು ಏನಾಗ್ತಾ ಇದೆಯಪ್ಪ ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಅದರಾಗ ಸ್ಪೆಷಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳು ಇವತ್ತು ಅವಸಾನದ ಅಂಚಿನೊಳಗೈತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ಅದನ್ನ ಬಯಲಿಗೆ ಎಳೆದು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಮಾಡಿದ್ದ ಇತಿಹಾಸನ ಇಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಇವತ್ತ ಸಹಕಾರಿ ರಂಗ ಸಕ್ಕರೆ ಕಾರ್ಖಾನೆಗಳು ಹಾಳಾಗತ್ತವ, ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಇವತ್ತು ತಲೆ ಎತ್ತಾ ಇದ್ದಾವೆ, ಒಂದಾದ್ಮೇಲೆ ಒಂದು ತಲೆ ಎತ್ತಾ ಇದ್ದಾವೆ. ಈ ಸಹಕಾರಿ ರಂಗ ಉಳಿದ್ರನ ಇವತ್ತ ನಮ್ಮ ಭಾರತ ದೇಶದೊಳಗ ಕರ್ನಾಟಕದೊಳಗ ಭಾರತ ದೇಶದೊಳಗ ಇವತ್ತು ಉಳಿತೈತೆ ಅನ್ನುವಂಥದ್ದು, ರೈತರು ಉಳಿತಾರ ಅನ್ನುವಂಥದ್ದನ್ನ ನೇರವಾಗಿ ನಾನು ಹೇಳ್ತೀನಿ. ಹಿಂದೆ ಏನು ನಡೆದ ಇದ್ದಂಥದನ್ನ ತನಿಖೆಗೆ ಆದೇಶ ಮಾಡ್ತಾರೆ. ತನಿಖೆ ಆದೇಶ ಯಾವುದನ್ನ ಮಾಡ್ಬೇಕಾಗೈತಲ್ಲ ಅದನ್ನ ಬಿಡ್ತಾರೆ. ಇದ್ರೊಳಗೆ ಯಾವ್ಯಾವ ರಾಜಕೀಯ ಲೀಡರ್ಗಳು ಅದಾರೋ ಅದು ದಯವಿಟ್ಟು ಹೊರಗೆ ಬರ್ಬೇಕಾಗೈತಿ. ಇವತ್ತ ದಯವಿಟ್ಟು ನಾನು ಸರ್ಕಾರಕ್ಕೆ ನಾವು DC ಅವ್ರ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೇವೆ. ಇದು ಇಲ್ಲಿವರೆಗೇನು ತನಿಖೆ ಆಗ್ಬೇಕು. ಇಲ್ಲಿವರೆಗೆ ಅಂದ್ರೆ 2025 ತನಿಖೆ ಆಗ್ಲೇಬೇಕು. ಆಗದಿದ್ರ ಇದು ಇವತ್ತು ನಾವು ಸಾಂಕೇತಿಕವಾಗಿ ಹೇಳಲಿಕ್ಕೆ ಬಂದಿದ್ದೇವೆ. ನಾವು ಎಲ್ಲ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ, ಮತ್ತೊಮ್ಮೆ ಮುಗಿದೊಮ್ಮೆ ಹೇಳ್ತೀನಿ, ತನಿಖೆ ಮಾಡಿಸ್ಲಿಕ್ಕೆ ಸಹಕಾರ ಮಾಡಿಕೊಡ್ರಿ ಅಂತ ಸರ್ಕಾರನ ಕೇಳ್ತೀನಿ. ಇಲ್ಲ ಅಂತಂದ್ರೆ ಬಹಳ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 3 ವರ್ಷದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾಸಂಘ ಲೋಕಾಯುಕ್ತ ಹಾಗೂ ಸರ್ಕಾರಕ್ಕೆ ದಾಖಲೆ ನೀಡಲಾಗಿದೆ. ಇದರಲ್ಲಿ ಸುಮಾರು 72 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಇದರ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. 2017-18ರಿಂದ 2023 ಮಾತ್ರ ತನಿಖೆಗೆ ಆದೇಶ ಮಾಡಿದ್ದಾರೆ. ಅದು ನಡೆದದ್ದು 24-25 ನಡುವೆ ಏನಾಗೈತ್ಲ ಅವ್ಯವಹಾರ, ಅಲ್ಲಿ ಮಾತ್ರ ದೊಡ್ಡ ಅವ್ಯವಹಾರ ಆಗೈತಿ. ಅದನ್ನ ಅವ್ರು ಕಾಣಿಸಿಲ್ಲ. ಇದ್ರೊಳಗ ಆಡಳಿತದೊಳಗ ಒಂದು ಪಿತೂರಿ ನಡೆದೈತಿ. ಇದು 2024-25 ಏನ್ ನಡೆದೈತ್ಲ ಅವ್ಯವಹಾರ, ಅದನ್ನ ತನಿಖೆ ಮಾಡದಂತ ಒಂದು ವ್ಯವಸ್ಥಿತವಾದ ಪಿತೂರಿ ನಡೆಯುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಹಾಗೂ RC ಅವರಿಗೆ, ಇವರ ಮುಖಾಂತರ ರಾಜ್ಯ ಸರ್ಕಾರಕ್ಕೂ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ಸಕ್ಕರೆ ಸಚಿವರಿಗೂ, ಕೋಆಪರೇಟಿವ್ ಸಚಿವರಿಗೂ ಎಲ್ಲರಿಗೂ ಇದನ್ನ ಮುಟ್ಟಿಸಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಬೀರಪ್ಪ ದೇಶನೂರ್, ಬಸವನಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.